ಕಮಲಾಪುರ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳ ಕಲ್ಪಿಸಿ ಸಾರ್ವಜನಿಕರ ಅನುವು ಮಾಡಿಕೊಡಬೇಕು ಎಂದು ಕಮಲಾಪುರ ಪಟ್ಟಣದ ಪಂಚಾಯಿತಿ ಎದುರುಗಡೆ ಮನವಿ ಸಲ್ಲಿಸಲು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಪಟ್ಟಣ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ಮಾಡಿದ ಅವರು ರಸ್ತೆ ನಿರ್ಮಾಣ, ಕುಡಿಯುವ ನೀರು ಮತ್ತು ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಈಗಾಗಲೇ ನಮ್ಮ ಕುಟುಂಬಗಳು ಪರದಾಡುತ್ತಿವೆ. ಈ ಹಿನ್ನೆಲೆಯಲ್ಲಿ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಂಡು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದರು. ಇನ್ನು ನಾವು ಕಮಲಾಪುರದ ಜ್ವಲಂತ ಸಮಸ್ಯೆಗಳಿಗಾಗಿ ನಾವು ಹೋರಾಟ ಮಾಡುತ್ತಾ ಬಂದಿದ್ದೇವೆ. ವಿಶೇಷವಾಗಿ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕಾಲೋನಿಯ ಜನತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಅಲ್ಲಿ ಕುಡಿಯಲು ನೀರಿನ ವ್ಯವಸ್ಥೆ ಸರಿಯಾಗಿರುವುದಿಲ್ಲ. ಕೇವಲ ಒಂದೇ ಒಂದು ಪಾಯಿಂಟಿನಲ್ಲಿ ನಾವು ನೀರು ತೆಗೆದುಕೊಂಡು ಹೋಗಬೇಕು. ಹಾಗೆ ಡ್ರೈನೇಜ್ ವ್ಯವಸ್ಥೆ ಕೂಡ ಇಲ್ಲ. ನಮ್ಮ ಗಲ್ಲಿಯ ಮುಖ್ಯ ದ್ವಾರದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರ ಉಳಿಸಿದ್ದೇವೆ. ಅಲ್ಲಿ ಬಚ್ಚಲು ನೀರಿನ ಒಂದು ಕಾಲುವೆ ಇದೆ. ಹಲವಾರು ಸಲ ನಾವು ಈ ಮುಂಚೆ ಪಂಚಾಯತಿಗೆ ನಾವು ಮನವಿ ಪತ್ರ ಸಲ್ಲಿಸಿರುತ್ತೇವೆ. ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಹಾಗೆ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕಾಲೋನಿಗೆ ಒಂದು ಮಹಿಳೆಯರ ಶೌಚಾಲಯದ ಅವಶ್ಯಕತೆ ಇದೆ. ಹಾಗೂ ಒಂದು ಸಮುದಾಯ ಭವನದ ಜಾಗಕ್ಕೆ ಕೂಡ ತಮ್ಮಲ್ಲಿ ನಾವು ಮನವಿ ಮಾಡುತ್ತಾ ಇದ್ದೇವೆ. ಹಾಗೆ ಶೌಚಾಲಯ ಮತ್ತು ಕುಡಿಯುವ ನೀರು ಮತ್ತು ಚರಂಡಿ ವ್ಯವಸ್ಥೆ ಮತ್ತು ರಸ್ತೆ ಕಾಮಗಾರಿ ಈ ಕೂಡಲೇ ನಾವು ನಮ್ಮ ಗಲ್ಲಿಯಲ್ಲಿ ಮಹಿಳೆಯರ ಶೌಚಾಲಯಕ್ಕೆ ಅನುದಾನ ಮಂಜೂರಾದರೂ ಕೂಡ ಅಲ್ಲಿ ಕೂಡ ಇಲ್ಲಿವರೆಗೆ ಶೌಚಾಲಯ ನಿರ್ಮಾಣ ಆಗಿರುವುದಿಲ್ಲ. ಅದಕ್ಕಾಗಿ ಶೌಚಾಲಯ ನಿರ್ಮಾಣ ಆಗಬೇಕು. ಹಾಗೆ ಕುಡಿಯುವ ಇದ್ದ ನೀರಿನ ಒಂದು ಬೋರ್ವೆಲ್ನಲ್ಲಿ ಅದು ಖರಾಬಾಗಿದೆ. ಅದು ಕೂಡಲೇ ಆ ಒಂದು ಬೋರ್ವೆಲ್ ದಯಮಾಡಿ ತಾವು ರಿಪೇರಿ ಮಾಡಬೇಕು. ತುಂಬ ಧನ್ಯವಾದಗಳು ನಮ್ಮ ಚೀಫ್ ಆಫೀಸರ್ ಅವರಿಗೆ. ಮೊನ್ನೆ ನಾವು ನಮ್ಮ ಸಹೋದರ ಹೇಳಿದಾಗ ಅವ್ರು ಇಮಿಡಿಯೇಟ್ ಮಾಡ್ಯಾರ. ಅದಕ್ಕೆ ನಾವು ನಮ್ಮ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದ ಹೇಳ್ತೀವಿ. ಅದಕ್ಕೆ ಈಗ ನಾವು ನಮ್ಮ ಸಮಾಜದ ನಮ್ಮ ಕೆಳಗಿನ ಸಮಾಜ ಮತ್ತು ಗಲ್ಲಿ ಮತ್ತು ಮ್ಯಾಲಿನ ಗಲ್ಲಿ ಎರಡೂ ಸಮಾಜದ ವತಿಯಿಂದ ನಾವು ಒಂದು ಮನವಿ ಪತ್ರವನ್ನು ಸಮಾಜದ ವತಿಯಿಂದ ಕೊಡ್ತಾ ಇದ್ದೇವೆ. ಹಾಗೆಯೇ ಕೂಡ ನಾವು ಕೇವಲ ನಮ್ಮ ಸಮಾಜ ನಾವು ನೋಡಿಕೊಳ್ಳೋಲ್ಲ, ಹಾಗೆ ನಾವು ಯಾವಾಗಲೂ ನಮ್ಮ ಊರಿಗೂ ಕೂಡ ನಾವು ನೋಡ್ತಾ ಬಂದಿದ್ದೇವೆ. ನಾವು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಅನುಯಾಯಿಗಳು. ನಾವು ಒಣ ಅಭಿಮಾನಿಗಳಲ್ಲ. ನಾವು ಇಡೀ ಸಮಾಜದ ಇಡೀ ಊರಿನ ನಾವು ಒಬ್ಬ ಹಿತ ನೋಡ್ತಕ್ಕಂಥ ಮನುಷ್ಯರಿದ್ದೆವು. ಅದಕ್ಕೆ ನಾವು ಇಡೀ ಊರಿನ ಪರವಾಗಿ, ನಮ್ಮ ಸಮಾಜದ ಪರವಾಗಿ, ನಮ್ಮ ಗಲಿಯ ಪರವಾಗಿ ನಾವು ಈಗ ಮನವಿ ಪತ್ರ ನಾವು ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ನಾವು ಎಂದು ಬರ್ತೀವಿ ನಾವು ಗಲ್ಲಿ ಬಂಧಿಸಿ ನಾವು ಮೋಕಮೈನ ಮಾಡಿ ನಮ್ಮ ಪರಿಸ್ಥಿತಿ ನೋಡಿಸಿ ತಾವು ನಮಗೆ ಪರಿಹಾರ ಕಲ್ಪಿಸಿದಂತ ಈ ಮೂಲಕ